ಹಾಯ್, ಹಲೋ, ನಮಸ್ಕಾರ. ಮೆಕ್ಸಿಕನ್ ಸ್ಟೈಲ್ ಕ್ವೆಸಡಿಯಾಸ್ ತಿನ್ನಬೇಕು ಅಂತ ಅಂದರೆ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನಿಲ್ಲ, ಅಥವಾ ಸ್ವಿಗ್ಗಿ ಝೊಮ್ಯಾಟೋಲೆ ಆರ್ಡರ್ ಮಾಡ್ಕೋಬೇಕು ಅಂತ ಏನಿಲ್ಲ. ಮನೇಲೇ 15 ನಿಮಿಷದಲ್ಲಿ ಈಸಿಯಾಗಿ ಮನೇಲಿ ಸಿಗುವಂಥ ತರಕಾರಿನೇ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಮತ್ತು 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ, ನೀವು ತುಂಬ ರುಚಿಯಾಗುತ್ತೆ. ಇದನ್ನು ಎಲ್ಲವನ್ನು ಕಲಸ್ಕೊಂಡ್ಬಿಟ್ಟು ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೇ ಕಲಸಿ ಇಟ್ಕೊಳ್ಳೋಣ. ಈ ಕಲಸಿರೋ ಹಿಟ್ಟನ್ನು ಸುಮಾರು ಅರ್ಧ ಗಂಟೆ ಕಾಲ, ಮಿನಿಮಮ್ ಒಂದು ಅರ್ಧ ಗಂಟೆ ಕಾಲ ಹಾಗೆ ಇಟ್ಬಿಡೋಣ. ನಿಮಗೆ ಟೈಮ್ ಇದೆ ಅನ್ನೋದಾದರೆ 1 ಗಂಟೆ ಕಾಲ ಬೇಕಾದರೂ ಅದನ್ನು ಹಾಗೆ ಬಿಟ್ಬಿಡಿ. ಈಗ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಳಿ. ನೀವು 1.5 ಕಪ್ಪಷ್ಟು ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸಿಲ್ದೇ ಇರೋದ್ರಿಂದ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಸಣ್ಣಗೆ ಹಚ್ಚಿರೋ ಎಲೆಕೋಸು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹಚ್ಚಿರೋ 1 ದಪ್ಪ ಈರುಳ್ಳಿ, ಅದನ್ನು ಹಾಕಿ ತಿರುಗ್ಕೊಳ್ಳೋಣ. 1 ಟೀ ಸ್ಪೂನ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸಣ್ಣಗೆ ಹಚ್ಚಿರೋ 1 ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಈ ತರಕಾರಿಗೆಲ್ಲ ಬೈಂಡಿಂಗ್ ಕೊಡೋದಕ್ಕೆ ಅಂತ 1 ಆಲೂಗೆಡ್ಡೆನ ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಬೈಂಡಿಂಗ್ ಅಷ್ಟೇ ಅಲ್ಲ, ಈ ಕ್ವೆಸಡಿಯ ರುಚಿ ಕೂಡ ಹೆಚ್ಚುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ನಾನು 100 ಗ್ರಾಮಷ್ಟು ಪನ್ನೀರನ್ನು ತಗೊಂಡು ಇದನ್ನು ಕೈಯಲ್ಲೇ ಪುಡಿ ಮಾಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಬಹಳ ರುಚಿಯಾಗಿರುತ್ತೆ. ಖಂಡಿತ ನೀವು ಮಾಡ್ಕೊಳ್ಳೇಬೇಕು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಇದೊಂದು ಪರ್ಫೆಕ್ಟ್ ಲಂಚ್ ಬಾಕ್ಸ್ ರೆಸಿಪಿ. ನಂತರ 1 ಟೀ ಸ್ಪೂನ್ನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ್ಯಾವ ತರಕಾರಿ ಹಾಕ್ಕೊಂಡು ಮಾಡಿದ್ರಿ ಕಾಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಈ ಕ್ವೆಸಡಿಯಾಸ್ ಒಳಗಡೆ ಹಾಕುವಂಥ ಪೂರ್ಣ ಅಥವಾ ಸ್ಟಫಿಂಗು ಸಿದ್ಧವಾಯಿತು. ಈಗ ಚಪಾತಿ ಹಿಟ್ಟು ಕೂಡ ಊರಿಬಿಟ್ಟು 1 ಗಂಟೆ ಕಾಲ ಆಗಿದೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇಷ್ಟು ಹಿಟ್ಟನ್ನು ನಾವು ತಗೊಂಡು ಇದನ್ನು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಹರ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಾನು 2 ರೀತಿಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಚಿಕ್ಕ ಚಿಕ್ಕ ಟ್ಯಾಕೋ ಶೇಪಲ್ಲಿ ಮಾಡ್ಕೊಳ್ಳೋಣ. ಅದಕ್ಕೆ ಚಪಾತಿನ ದೊಡ್ಡದಾಗಿ ಎಷ್ಟು ತೆಳು ಆಗುತ್ತೋ ಅಷ್ಟು ಹರ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಬೌಲ್ನ ಇಟ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಸೈಜ್ ಮಾಡ್ಕೊಳ್ಳೋಣ. ಇದನ್ನು ತವ ಮೇಲೆ 2 ಸೈಡು ಸುಮಾರಾಗಿ ಬೇಯಿಸ್ಕೊಳ್ಳೋಣ. ಫಸ್ಟು ಇದನ್ನು ಉಳಿದಿರೋ ಚಪಾತಿ ಇದ್ದರೆ ಅದರಲ್ಲೂ ಸಹಿತ ಮಾಡ್ಕೋಬಹುದು ನೀವು. ಈ ರೀತಿ 2 ಕಡೆ ಸುಮಾರಾಗಿ ಬೇಯಿಸ್ಕೊಂಡ್ಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ. ಪ್ರತಿಯೊಂದು ಚಪಾತಿಗೂ ಟೊಮೆಟೊ ಸಾಸ್ನ ಸ್ಮಿಯರ್ ಮಾಡಿ ಇಟ್ಕೊಳ್ಳೋಣ. ಈಗ ಅದ್ರ ಮೇಲೆ ಚೀಸ್ ಉದುರಿಸಿ, ನನ್ನ ಹತ್ರ ಚೀಸ್ ಬ್ಲಾಕ್ ಇತ್ತು, ನಿಮ್ಮ ಹತ್ರ ಮೊಸರೆಲ್ಲಾ ಚೀಸ್ ಇದ್ದರೆ ಅದಿನ್ನೂ ಚೀಸ್ ಫುಲ್ ಎಫೆಕ್ಟ್ ಕೊಡುತ್ತೆ. ಅದರ ಮೇಲೆ ಸ್ಟಫಿಂಗ್ ಹಾಕ್ಕೊಳ್ಳಿ. ನಂತರ ಈ ಥರ ಮಡಚಿಬಿಟ್ಟು ಇದನ್ನು ತವ ಮೇಲೆ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಹೆಲ್ದಿ ಟೇಸ್ಟಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಚ್ಕೊಂಡು 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೆಸಿಪಿನ ಮೈದಾ ಹಿಟ್ಟು ಬೇಕಾದರೂ ಉಪಯೋಗಿಸಿ ಮಾಡ್ಕೋಬಹುದು. ಅದಷ್ಟು ಹೆಲ್ದಿ ಇರಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಉಪಯೋಗಿಸಿಲ್ಲ. ಈಗ ಮತ್ತೊಂದು ಈಸಿ ಮೆಥಡ್ ನೋಡೋಣ. ಇಲ್ಲಿ ನಾವು ಚಿಕ್ಕ ಚಿಕ್ಕ ಚಪಾತಿಗಳನ್ನ 2 ಚಪಾತಿಗಳನ್ನ ಮಾಡ್ಕೊಳ್ಳೋಣ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಹರ್ಕೊಳ್ಳಿ.
ಇದನ್ನು ಸಹಿತ 2 ಸೈಡು ಸುಮಾರಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ಒಂದು ಚಪಾತಿ ಮೇಲೆ ಸ್ವಲ್ಪ ಟೊಮೆಟೊ ಸಾಸನ್ನು ಸ್ಮಿಯರ್ ಮಾಡಿಟ್ಕೊಳ್ಳೋಣ. ಈಗ ಮೊದಲನೇ ಮೆಥಡ್ ಥರನೇ ಸ್ಟಫಿಂಗನ್ನು ನಮ್ಮ ಟ್ಯಾಕೋಸ್ ಮೇಲೆ ಹಾಕ್ಕೊಳ್ಳೋಣ. ಪೂರ್ತಿ ಹರಡ್ಕೊಳ್ಳೋಣ. ಇದನ್ನು ಕಾದಿರೋ ತವಾ ಮೇಲೆ ಹಾಕಿಬಿಟ್ಟು ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸನ್ನು ಅದರ ಮೇಲೆ ಉದುರಿಸ್ಕೊಳ್ಳೋದು. ನಂತರ ಅದರ ಮೇಲೆ ಸುಮಾರಾಗಿ ಬೇಯಿಸಿರುವಂಥ ಮತ್ತೊಂದು ಚಪಾತಿನ ಇಟ್ಟುಬಿಟ್ಟು ಎಣ್ಣೆ ಅಥವಾ ಬೆಣ್ಣೆ ಸವರ್ಬಿಟ್ಟು ಅದನ್ನು ಮತ್ತೊಂದು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಪಿಜ್ಜಾ ಕಟ್ರಲ್ಲಿ 4 ಭಾಗ ಆಗಿ ಕಟ್ ಮಾಡ್ಕೊಳ್ಳೋಣ. ಈಗ ಟೇಸ್ಟಿ, ಹೆಲ್ದಿ, ಪ್ರೋಟೀನ್ ರಿಚ್ ಕ್ವೆಸಡಿಯಾಸ್ ಸವಿಯಲು ಸಿದ್ಧ. ಎಷ್ಟು ಬೇಗ ಮಾಡ್ಕೋಬೋದು ನೋಡಿದ್ರಾ? ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಈ ರೆಸಿಪಿ ಇಷ್ಟ ಆಯಿತು. ನಿಮ್ಮ ಮನೇಲೂ ಎಲ್ರಿಗೂ ಇಷ್ಟ ಆಯ್ತಾ? ಖಂಡಿತ ತಿಳಿಸಿ. ಧನ್ಯವಾದ.